ಇಡುತ್ತಿದೆ. 7ನೇ ಡ್ರಾ ಬಂಪರ್ ಬಹುಮಾನ i20 ಹೊಂಡಾ ಕಾರ್ ಮೊದಲನೇ ಬಹುಮಾನವಾಗಿರುತ್ತದೆ. ಅದೇ ರೀತಿಯಾಗಿ 75,000 ರೂಪಾಯಿ ಮೌಲ್ಯದ ಚಿನ್ನ 4 ಜನಕ್ಕೆ, 50 ಜನರಿಗೆ ಸ್ಪೆಷಲ್ ಗಿಫ್ಟ್ ಇರುತ್ತದೆ. ಟೋಟಲ್ ಆಗಿ 55 ಜನ ಈ 7ನೇ ಡ್ರಾದಲ್ಲಿ ವಿನ್ ಆಗುತ್ತಾರೆ. ಅದಕ್ಕಿಂತ ಮೊದಲನೇದಾಗಿ ನಮ್ಮ ABS ಗ್ರೂಪ್ನ ಎಲ್ಲ ಸರ್ವ ಸದಸ್ಯರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಲು ABS ಗ್ರೂಪ್ ಸಂಸ್ಥೆಯಿಂದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ.
ಈಗ ಅತಿಥಿಗಳನ್ನು ವೇದಿಕೆಯ ಮೇಲೆ ಕರೆಯುವಂತಹ ಸಮಯ. ಕಾರ್ಯಕ್ರಮ ಮುಗಿಲಿ. ಮೊದಲನೆಯದಾಗಿ ನಮ್ಮ ABS ತ್ರಿಮೀಡಿಯಾ ಗ್ರೂಪ್ನ ಸಂಸ್ಥಾಪಕರು, ಮ್ಯಾನೇಜಿಂಗ್ ಡೈರೆಕ್ಟರ್, ಡೈನಾಮಿಕ್ ಸ್ಟಾರ್ ಅಂದೇ ನಾವು ನೀವು ಎಲ್ಲ ಕರೆಯುವಂತ ವ್ಯಕ್ತಿ ಬಾಬು ಸರ್ ಅವರು ವೇದಿಕೆ ಮೇಲೆ ಆಸನರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಆನಂದ್ ಸರ್ ಅವರು ಮಾಜಿ ಸೈನಿಕರು, ಹಾಲಿ ಅಗ್ನಿಶಾಮಕ ದಳದಲ್ಲಿ ವೃತ್ತಿಯನ್ನು ಮಾಡುತ್ತಿರ್ತಕ್ಕಂಥ ಆನಂದ್ ಸರ್ ಅವರು ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಮೂರನೆಯ ಗಣ್ಯ ಅತಿಥಿಗಳಾಗಿ ಮಂಡಾ ಶೋರೂಮ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆದಂತಹ ಚನ್ನಣ್ಣನವರ್ ಸರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ನಾಲ್ಕನೆಯ ಅತಿಥಿಯಾಗಿ ಶಂಷದ್ ಬೇಗಂ ಮೇಡಮ್ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ABS ತ್ರಿಮೀಡಿಯಾ ಗ್ರೂಪ್ ಅವರು ಸಹ ವೇದಿಕೆಯ ಮೇಲೆ ಬರಬೇಕು. ಮತ್ತು ಆರನೇ ಡ್ರಾ ಮೊದಲ ಬಂಪರ್ ಬಹುಮಾನದ ವಿಜೇತರಾದಂತಹ ದೊಡ್ಡಬಸವರಾಜ್ ದಶಮಾಪುರ ಅವರು ಸಹ ವೇದಿಕೆಯ ಮೇಲೆ ಬರಬೇಕು. ಬೈಕ್ ವಿನ್ನರ್ ಹೊಂಡಾ ಶೈನ್ ಬೈಕ್ ವಿನ್ನರ್ ದೊಡ್ಡಬಸಪ್ಪ ದಶಮಾಪುರ ಇವರು ಸಹ ವೇದಿಕೆಯ ಮೇಲೆ ಬರಬೇಕು. ಆನಂದ್ ಸರ್ ಅವರಿಗೆ ಸನ್ಮಾನ ABS ಡ್ರೀಮ್ ಇಂಡಿಯಾ ಗ್ರೂಪ್ ವತಿಯಿಂದ ನಿಮ್ಮ ಚಪ್ಪಾಳೆ ಇರಲಿ. ಅದೇ ರೀತಿಯಾಗಿ ಚನ್ನಣ್ಣ ಸರ್ ಅವರಿಗೂ ಸನ್ಮಾನ. ಚಂದನ ಸರ್ ಅವರಿಗೆ ನಮ್ಮ ABS ಡ್ರೀಮ್ ಇಂಡಿಯಾ ಗ್ರೂಪ್ನ ದಾದಾಪೀರ್ ಸರ್ ಅವರು ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿಯಾಗಿ ಬೈಕ್ ವಿನ್ನರ್ ದೊಡ್ಡಬಸಪ್ಪ ಸರ್ ಅವರಿಗೂ ಸಹ ಸನ್ಮಾನ ಕಾರ್ಯಕ್ರಮ. ಈಗ ABS ಡ್ರೀಮ್ ಇಂಡಿಯಾ ಗ್ರೂಪ್ ಕಂಪನಿಯ ಸಂಸ್ಥಾಪಕ ಅಧ್ಯಕ್ಷರು ಅತಿಥಿಗಳಾದಂತಹ ಆನಂದ್ ಸರ್ ಅವರು ಒಂದೆರಡು ಮಾತು. ಸತತವಾಗಿ 6ನೇ ಕಂತು ಮುಗಿಸಿ 7ನೇ ಕಂತಿಗೆ ಹೆಜ್ಜೆ ಹಾಕಿದೆ. ಹೀಗೆ 24 ಕಂತುಗಳು ಚೆನ್ನಾಗಿ ನಡೀತದೆ ಅಂತ ನಾವು ಅನುಭವ ನೀವು ತಿಳ್ಕೋಬೇಕು. ಯಾಕಂದರೆ ಒಳ್ಳೆ ರೀತಿಯಿಂದ ಎಲ್ಲರಿಗೂ ಇಲ್ಲೇ ಇದ್ರೆ ಡ್ರಾ ಹೇಳ್ತಾ ಇದ್ದಾರೆ, ಎಲ್ಲೇ ಇದ್ರು ವಿಡಿಯೋ ಮುಖಾಂತರ
ಹೀಗಾಗಿ ಯಾರಿಗೂ ಅನುಮಾನ ಇಲ್ಲದೆ ಎಲ್ಲ ಡ್ರಾ ಚೆನ್ನಾಗಿ ನಡೀತಾ ಇದ್ದಾವೆ. ಮೊದಲನೇ ತಿಂಗಳು ಹಿಡಿದು ನಾನು ಇಲ್ಲಿ ಬರ್ತಾ ಇದ್ದೀನಿ, ಒಂದ್ಸಲ ಬರಬೇಕಾದ್ರೆ ಅಂದರೂ ಸ್ಯಾಟಿಸ್ಫೈಡ್ ಅಂದರೆ 100% ಡ್ರಾ ಸಕ್ಸಸ್ಫುಲ್ ಆಗ್ತಾ ಇದೆ. ಹೀಗಾಗಿ ಎಲ್ಲ ಚೆನ್ನಾಗಿ ನಡೆಯುತ್ತೆ ಅಂತ ಎರಡು ಮಾತು ಮುಗಿಸಿ ನಮಸ್ಕಾರ. ದೊಡ್ಡಬಸಪ್ಪ ಸರ್ ಇವರು ಒಂದೆರಡು ಮಾತುಗಳನ್ನು ಆಡಬೇಕು. ABS ಡ್ರೀಮ್ ಕಂಪನಿ ನಾನು ಮಧ್ಯಾಹ್ನ ಟೈಮ್ನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಾನಿದ್ದೆ. ಮೇಡಮ್ ನನಗೆ ಫೋನ್ ಮಾಡಿಬಿಟ್ಟು ನಾನು ಕರೆಕ್ಟ ಮನಸ್ಸಿದ್ದಿಲ್ಲ. ಅವರು ಬಸವರಾಜಣ್ಣರ ಎಲ್ಲಿದ್ದೀವಿ ಅಂದರು. ಅಕ್ಕಾರ ನನಗೆ ತಾಲೂಕು ಆಫೀಸ್ ಹತ್ರ ಇದ್ದೆ ಅಂದೆ. ಕೆಲಸದ ಕಣಪ್ಪ ಅಂತ ಹೇಳ್ಬಿಟ್ಟು ನಾನು ಕರೆದು ಬೇಡ ಅಂತ ಒತ್ತಾಯ ಮಾಡಿದಾಗ ವಾಪಸ್ ಸಾವಿರ ಹಾಕಿಸಿ 6ನೇ ಕಂತಿಗೆ ನನಗೆ ಕಡಿಗಂತ ಹೋದ 6ನೇ ಕಂತಿಗೆ ಡ್ರಾ ಆಯಿತು. ಈ ಕಂಪ್ನಿ ಭಾರಿ ಚೆನ್ನಾಗಿ ಮುಂದುವರೆದಿದೆ. ಆದರೂ ಇನ್ನೂ ಹೆಚ್ಚಿನ ಜನಸಂಖ್ಯೆನ ಇದಕ್ಕೆ ಸೇರಿಸ್ಬೇಕಂತ ನಾನು ನನ್ನಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಅದೇ ರೀತಿಯಾಗಿ ಹೊಂಡಾ ಶೋರೂಮಿನ ಸೇಲ್ಸ್ ಎಕ್ಸಿಕ್ಯೂಟಿವ್ ಚಂದನ ಸರ್ ಇವರು ಸಹ ಒಂದೆರಡು ಮಾತು. ಈಗ ನಮ್ಮ ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಶಂಷಾದ್ ಬೇಗಂ ಮೇಡಮ್ ಅವರು ಬಂದು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಕೇಳ್ತಾರೆ. ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ ಕಂಪನಿಯ ABS ಗೋಲ್ಡ್ ಸ್ಕೀಮಿನ ಪ್ರತಿಯೊಬ್ಬ ಸದಸ್ಯರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆಯೇ ವೇದಿಕೆ ಮೇಲೆ ಹಸನರಾಗಿರ್ತಕ್ಕಂಥ ಗಣ್ಯಮಾನ್ಯರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆತ್ಮೀಯರೇ, ನಾವು ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ ಕಂಪನಿಯ 6ನೇ ಸ್ಕೀಮನ್ನು ನಾವು ಬಹಳ ಯಶಸ್ವಿಯಾಗಿ ತಿಂಗಳಿಂದ ಒಂದೊಂದು ತಿಂಗಳಿಗೆ ಒಂದೊಂದು ಅನುಭವದ ರೀತಿಯಲ್ಲಿ ನಾವು ಯಶಸ್ವಿ ಮಾಡಿದ್ವಿ. ಇವತ್ತು 7ನೇ ತಿಂಗಳಿಗೆ ಹೆಜ್ಜೆ ಇಟ್ಟಿದ್ದೀವಿ. ತಮ್ಮೆಲ್ಲರ ಸಹಕಾರ, ತಾಳ್ಮೆ, ನೀವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ನಾವು 7ನೇ ತಿಂಗಳಿಗೆ ಹೆಜ್ಜೆ ಇಟ್ಟಿದ್ದೀವಿ. ಇನ್ನೂ ತುಂಬ ತಿಂಗಳುಗಳಿದ್ದಾವೆ. ಜೊತೆಗೆ 2ನೇ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. 2ನೇದು ಕೇವಲ ಮೊದಲನೇ ತಿಂಗಳು 750 ರೂಪಾಯಿ ಇರ್ತದೆ. ನಂತರ ತಿಂಗಳಿಂದ ಪ್ರತಿ ತಿಂಗಳು 500 ರೂಪಾಯಿ ಕಟ್ಟಂಥದ್ದು ಇರುತ್ತೆ. ಅದನ್ನು ಸಹ ಇದೇ ರೀತಿ ಪ್ರತಿ ತಿಂಗಳು ಇದರಲ್ಲಿ ಏನೇನು ಪ್ರಾಡಕ್ಟ್ ಇದ್ದಿದ್ದೀವಿ ಅವೇ ಪ್ರಾಡಕ್ಟ್ಗಳು ಇದ್ದಾವೆ. ಅದಕ್ಕೂ ಸಹ ನೀವು ಸಹಕಾರ ಕೊಡ್ರಿ. ನಮ್ಮ ABS ಗ್ರಾಹಕರಲ್ಲಿ ಒಂದು ವಿನಂತಿ ಏನಂದರೆ, ತುಂಬ ಚೆನ್ನಾಗಿ ಯಶಸ್ವಿ ಮಾಡಲಿಕ್ಕೆ ಸಹಕಾರ ಕೊಡ್ತಾ ಇದ್ದೀರಿ. ಒಂದು ಕಡೆಯಿಂದ ಒಂದು ಸ್ವಲ್ಪ ನೋವಾಗ್ತದೆ. ನೋವು ಏನಪ್ಪ ಅಂದರೆ, ನಮಗೆ ಸರಿಯಾದ ತಿಂಗಳಿಗೆ ಸರಿಯಾಗಿ 1ನೇ ತಾರೀಕಿಂದ 10ನೇ ತಾರೀಕುವರೆಗೆ ಒಳಗೆ ದುಡ್ಡು ಕಟ್ಟಬೇಕು. ನಮ್ಮ ಎಂಪ್ಲಾಯಿಗಳು ನೀವು ಹೇಳಿದ ಸಮಯಕ್ಕೆ ನಾವು ನಮ್ಮ ಕಂಪನಿ ಕಡೆಯಿಂದ ನಮ್ಮ ಎಂಪ್ಲಾಯಿ ಮೊದಲೇದು ನಮ್ಮ ರೂಲ್ಸ್ ಪ್ರಕಾರ ಅವ್ರು ಒಂದ್ಸರಿ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ನಿಮ್ಮ ರೆಸ್ಪಾನ್ಸ್ ನೋಡ್ತಾರೆ. ನೀವು ಯಾವಾಗ ಫೋನ್ ಮಾಡಿರಿ ಮತ್ತೆ ಈಗ ತಕ್ಷಣಕ್ಕೆ ಯಾವ ಗ್ರಾಹಕರ ಹತ್ರನೂ ದುಡ್ಡಿರಲ್ಲ, ನಮಗೆ ಗೊತ್ತಾಗ್ತದೆ. ಆದರೆ ಕಂಪನಿ ರೂಲ್ಸ್ ಪ್ರಕಾರ 1ನೇ ತಾರೀಕಿಂದ 10ನೇ ತಾರೀಕಿನೊಳಗೆ ಹಣ ಹಾಕ್ಬೇಕು ಅನ್ನೋದು ಪ್ರತಿಯೊಬ್ಬ ಗ್ರಾಹಕರಿಗೆ ನಾವು ಸದಸ್ಯತ್ವ ಮಾಡಬೇಕಾದ್ರೆ ನಾವು ಎಲ್ಲ ರೀತಿಯ ನಮ್ಮ ರೂಲ್ಸ್ ರೆಗ್ಯುಲೇಷನ್ ಏನೇನಿರುತ್ತೆ ಕಂಡೀಷನ್ಸ್ ಹೇಳೇ ನಾವು ಅವರಿಗೆ ಸದಸ್ಯತ್ವ ತಗೊಂಡಿರ್ತೀವಿ. ತಗೊಂಡಾಗ ಕೆಲವೊಬ್ರು ಏನು ಮಾಡ್ತಾರೆ, ಆಯಿತು ನಾವು ಕಟ್ತೀವಿ ಅಂತೇಳಿ ತಗೊಳ್ತಾರೆ. ಅನಿವಾರ್ಯ. ಅವರ ಮನೆಯಲ್ಲಿ ಕೆಲವೊಬ್ರಿಗೆ ಯಾರಿಗೋ ಒಂದು 10 ಜನರಲ್ಲಿ ಒಬ್ಬರಿಗೆ ಆರೋಗ್ಯ ತೊಂದರೆ ಇದೆ ಅಂದರೆ ಓಕೆ, ಅವ್ರಿಗೆ ಆರೋಗ್ಯ ತೊಂದರೆ ಇದೆ ಬಿಡು ಅಂತೇಳಿ ನಾವು ಸುಧಾರಿಸ್ಕೊಳ್ತೀವಿ. ಪ್ರತಿಯೊಬ್ಬರಿಗೂ ಆರೋಗ್ಯ ತೊಂದರೆ ಇರಲಿಕ್ಕಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸುಮ್ಮನೆ ನನ್ನ ಹೌದೋ ಅಲ್ಲೋ ಗೊತ್ತಿಲ್ಲ, ಆದರೆ ನಾನು ಹೇಳ್ತೀನಿ, ಈ ತಿಂಗಳಲ್ಲಿ ಪ್ರತಿಯೊಬ್ಬರಿಗೂ ಸುಮ್ಮನೆ ಏನಾದರೂ ಹೇಳಿದ್ರೆ ಒಂದ್ಸರಿ ಬಿಟ್ಟು 2 ಸಾರಿ ಪ್ರೆಜರ್ ಮಾಡಿದರೆ ನಮ್ಮ ಮನೆಯಲ್ಲಿ ಆರೋಗ್ಯ ತೊಂದರೆ ಇದೆ ಹಂಗಾಗಿ ಅಂತ ಹೇಳ್ತಾರೆ. ಅದು ಇಲ್ಲದೆ ಇದ್ರೂ ಇದೆ ಅಂತ ಹೇಳೋದು ತಪ್ಪು ನನ್ನ ಪ್ರಕಾರ. 6ನೇ ತಿಂಗಳಲ್ಲಿ ಬಹಳ ಅನುಭವ ಆಗಿದೆ ನಮಗೆ. ನೀವು ಹೇಳಿದ ಸಮಯಕ್ಕೆ ನಮ್ಮ ಎಂಪ್ಲಾಯಿಗಳು ಫೋನ್ ಮಾಡ್ತಾರೆ. ಫಸ್ಟ್ ಟೈಮ್ ನಾವು ಮಾಡಿದಾಗ ನೀವು ಹೇಳ್ತೀರಿ ನಮಗೆ 5ನೇ ತಾರೀಕಿಗೆ ಕಟ್ತೀವಿ, ಅಲ್ಲಿವರೆಗೆ ನೀವು ಫೋನ್ ಮಾಡಬೇಡಿ. ಆಯ್ತು, 5ನೇ ತಾರೀಕಿಗೆ ಕಟ್ತಾರೆ ಅಂತ ರಿಜಿಸ್ಟ್ರಲ್ಲಿ ನಮ್ಮ ಎಂಪ್ಲಾಯಿ ಬರ್ದಿರ್ತಾರೆ. ಇವರು 5ನೇ ತಾರೀಕಿಗೆ ಇಂಥ ಲಕ್ಕಿ ನಂಬರ್ 5ನೇ ತಾರೀಕಿಗೆ ಕರೆ ಮಾಡಿ ಅಂತ ಹೇಳಿದ್ರೆ ನಾವು ಈ ತಾರೀಕಿಗೆ ಕರೆ ಮಾಡಬೇಕಂತ ಹೇಳಿ ಮತ್ತೆ 5ನೇ ತಾರೀಕಿಗೆ ಕರೆ ಮಾಡ್ತಾರೆ. ಅವ್ರ ಕೆಲಸನೇ ಅದು. ಯಾರ್ಯಾರು ಯಾವ್ಯಾವ ಡೇಟಿಗೆ ಹೇಳಿರ್ತಾರೆ ಆ ಡೇಟ್ ಸರ್ಚ್ ಮಾಡ್ತಾರೆ, ದಿನಾನು ಫೋನ್ ಮಾಡ್ತಾರೆ. 5ನೇ ತಾರೀಕಿಗೆ ಹೇಳಿದವರಿಗೆ ಫೋನ್ ಮಾಡಿದರೆ ಮೇಡಮ್ ಇವತ್ತಾಗಲ್ಲ 10ಕ್ಕೆ ಕಟ್ತೀನಿ,
ನಂತರ ತಾಯಂದಿರಿದ್ದಾರೆ, ನಂತರ ಅಕ್ಕ ತಂಗಿಯರಿದ್ದಾರೆ, ನಿಮ್ಮ ಮಕ್ಕಳಿದ್ದಾರೆ, ಮಡದಿದ್ದಾರೆ, ಎಲ್ಲರಿದ್ದಾರೆ. ಯಾರೋ ಒಬ್ರು ಬಟ್ ಹೆಸರು ಹೇಳಲ್ಲ. ನಮ್ಮ ಎಂಪ್ಲಾಯ್ಗೂ ಒಂದು ಹೆಣ್ಮಗು, ನನಗೆ ಒಂದು ಹೆಣ್ಮಗು ಇದೆ, ಆ ಎಮ್ಮನೂ ಒಂದು ಹೆಣ್ಮಗು ಆಗಿ ನಮ್ಮ ಎಂಪ್ಲಾಯ್ ಕೆಲಸಕ್ಕೆ ಬಂದರೆ, ನಾವು ಅವ್ರು ಹೇಳಿದ ಟೈಮಿಗೆ ನಮ್ಮ ಎಂಪ್ಲಾಯ್ ಫೋನ್ ಮಾಡಿದರೆ ಅವರಿಗೆ ಅವಚ್ಚ ಶಬ್ದ, ಸೊಂಟಕ್ಕಿಂತ ಕೆಳಗಿನ ಮಾತು ಬಳಸಿದ್ದಾರೆ. ಆ ರೀತಿ ಮುಂದಿನ ಸರಿ ಯಾರಾದರೂ ಇದು ಮಾಡಿದರೆ ನಾನು ಕಾನೂನು ಕ್ರಮ ವಹಿಸ್ತೀನಿ. ರೂಲ್ಸ್ ಇಲ್ಲ, ಸೊಂಟಕ್ಕಿಂತ ಕೆಳಗಿನ ಶಬ್ದಗಳು ಬಳಸಕ್ಕೆ ರೂಲ್ಸ್ ಇಲ್ಲ. ಆ ಮಹಿಳೆ ನಮ್ಮ ಎಂಪ್ಲಾಯ್ 3 ದಿನ ಆಗ್ತಿದ್ದಾಳೆ, ಅದು ನಮಗೆ ನೋವಿನ ಸಂಗತಿ. ದಯವಿಟ್ಟು ಯಾರೇ ಆಗಲಿ, ಆಮೇಲೆ ಅವ್ರು ಹೇಳಿದ್ರು ನಮ್ದಾಯ್ತು ತಪ್ಪಾಯ್ತು, ಇನ್ನು ಮುಂದೆ ಯಾರಿಗೆ ಹೇಳಕ್ ಹೋಗಿ ಹೇಳ್ಬಿಟ್ಟೆ ಬೇರೆ ಜಗಳ ನಡೀತಿತ್ತು. ಬೇರೆ ಜಗಳ ನಡೀದ್ರು ಶಬ್ದ ಬಳಸೋದ್ರಲ್ಲಿ ನಮ್ಮ ನಾಲ್ಗೆ ಹತೋಟಿಯಲ್ಲಿ ಇರ್ಬೇಕು. ಯಾಕಂದ್ರೆ ಅವ್ರಿಗೆ ಅನುಭವ ಆಗಿಲ್ಲ ಆ ಶಬ್ದದಿಂದ ಏನಾಗ್ತದಂತ. ದಯವಿಟ್ಟು ಯಾರೇ ವ್ಯಕ್ತಿ ಆಗಲಿ ನಮ್ಮ ನಾಲ್ಗೆ ಮೇಲೆ ಹತೋಟಿಯಿಂದ ಮಾತಾಡಿದ್ರೆ ನಮಗೆ ಯಾವುದು ಕಷ್ಟ ಇವು ಬರೋದಿಲ್ಲ. ಹೀಗಾಗಿ ನಾವು ಅವರಿಗೆ ಹೋಗ್ಲಿ ಅಂತ ಹೇಳಿ ಅವರು ನಮ್ಮ ಸರ್ MD ಸರ್ ಅವ್ರಿಗೆ ರಾತ್ರಿ 9 ಗಂಟೆಗೆ ವಿಷಯ ಮುಟ್ಟಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿದ್ರೆ, ಇಲ್ಲ ಸರ್ ಬೇರೆ ಕಡೆ ಜಗಳ ನಡೀತಾ ಇತ್ತು, ಅವ್ರಿಗೆ ಹೇಳಪ್ಪ ನಿಮಗೆ ಹೇಳಿದೆ, ಕ್ಷಮೆ ಇರಲಿ ಅಂತ ಹೇಳ್ದ. ಅಯ್ಯಪ್ಪ ಆಯ್ತು, ನಾವು ಕ್ಷಮಿಸ್ತೀವಿ. ಈ ರೀತಿ ಪದ ಅವಚ್ಚ ಶಬ್ದಗಳು ನಿಮ್ಮ ಮನೆ ಮಹಿಳೆಯರು ಹೆಂಗಿರ್ತಾರೆ ಅದೇ ರೀತಿ ನಮ್ಮ ಕಂಪ್ನಿಯಲ್ಲಿ ಮಹಿಳೆಯರು ಕೆಲಸ ಮಾಡ್ತಾರೆ, ಅವರಿಗೂ ಸಹ ಗೌರವ ಕೊಟ್ಟು ನೀವು ಮಾತಾಡಬೇಕು. ಕಂಪ್ನಿ ಇದೆ ಸರ್, ನಮ್ಮ ರೂಲ್ಸ್ ಇರುತ್ತೆ, ನಮ್ಮ ರೂಲ್ಸ್ ಪ್ರಕಾರ ನಾವು ಅವ್ರಿಗೆ ಇಟ್ಟಿರ್ತೀವಿ. ಅವ್ರು ಫೋನ್ ಮಾಡೋಕ್ಕೆ ಇದ್ದಾರೆ, ಟೆಲಿಕಾಲರ್ಸ್ ಅಂತ ಹೇಳಿ ಇಟ್ಟಿರ್ತೀವಿ. ಫೋನ್ ಮಾಡೋಕ್ಕಾಗಿನೇ ಕೆಲಸಕ್ಕೆ ಇರ್ತಾರೆ, ಫೋನ್ ಮಾಡ್ತಾರೆ. ದಯವಿಟ್ಟು ಈಗಾಗಲ್ಲ ಮೇಡಮ್ ನಾವು ಸ್ವಲ್ಪ ಏನೋ ಸಿಟ್ಟಲ್ಲಿ ಇದೀನಿ ಆಮೇಲೆ ಮಾಡ್ರಿ ಅಂದ್ರೆ ಆ ಮಾತು ಬೇರೆ ಇರ್ತದೆ. ಅವಚ್ಚ ಶಬ್ದ ತುಂಬಾ ಗಾಂಭೀರ್ಯತೆಯಿಂದ ಹೇಳಿದ್ರೆ ಆ ಹುಡುಗಿ 3 ದಿನ ಊಟ ಬಿಟ್ಟಾಳೆ ಆ ಶಬ್ದ ಕೇಳಿ. ದಯವಿಟ್ಟು ಆ ರೀತಿ ನಡೀಕೂಡ್ದು. ಗ್ರಾಹಕರಲ್ಲಿ ಪ್ರತಿಯೊಬ್ಬರು ಲೈವಲ್ಲಿ ನೋಡ್ತಾ ಇರ್ತೀರಿ, ಗ್ರಾಹಕರು ದಯವಿಟ್ಟು ವಿಷಯ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ಅದು ಆಗಬಾರ್ದು. ನಾಳೆ ನಿಮಗೆ ಬಹುಮಾನ ಗೆದ್ರೆ ನೀವು ಬಿಡ್ತೀರಾ, ಖುಷಿಯಿಂದ ತಗೊಳ್ತಿರ್ತಾನೆ. ಅವಚ್ಚ ಶಬ್ದ ಬೈದ್ರೆ ಬರ್ತದೇನ್ರಿ? ಬೈಬಾರ್ದು. ಆಮೇಲೆ ನೀವು ಹೇಳಿದ ಟೈಮಿಗೆ ನಾವು ಫೋನ್ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ನಿಮ್ಗೆ ನೀವು ಫೋನೇ ಮಾಡಿಲ್ಲ ಅಂತ ಕೆಲವೊಬ್ರು ಸುಳ್ಳು ಹೇಳ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡ್ರಿ. ಪ್ರತಿಯೊಬ್ಬ ಗ್ರಾಹಕರ ಮೇಲೆ ನಾನು ವಿಶ್ವಾಸ ಇಟ್ಕೊಳ್ತೀನಿ, ABS ಸದಸ್ಯರ ಮೇಲೆ. ನೀವು ಆ ರೀತಿ ಜನಗಳು ಅಲ್ಲ, ಯಾರೋ ಒಬ್ರು ಮಾಡೋಕ್ಕೆ ಯಾರಿಗೋ ಬರುತ್ತೆ. ದಯವಿಟ್ಟು ಈ ಮುಂದಿನ ಸರಿ ಆ ರೀತಿ ಆಗಬಾರ್ದು. 1ನೇ ತಾರೀಕಿಂದ 10ನೇ ತಾರೀಕಿನೊಳಗೆ ಎನಿ ಕಂಡೀಷನ್ ಹಣ ಹಾಕಂತ ಕೆಲಸ ನೀವು ಮಾಡಿದ್ರೆ ನಾವು ಬಹುಮಾನದ ವಿಜೇತರಿಗೆ ಬಹುಮಾನ ಕೊಡಿಸ್ಬೇಕಾಗ್ತದೆ. ಕೊಡ್ಲಿಲ್ಲ ಅಂದ್ರೆ ವಿಜೇತರು ನಮಗೆ ಸುಮ್ಮನೆ ಬಿಡಲ್ಲ. ಹಂಗಾಗಿ ಆದ್ರೂ ಅವರಿಗೂ ವಿಜೇತರಿಗೂ 2 ತಿಂಗಳ ಸಮಯಾವಕಾಶ ಇರ್ತದೆ. ನಾವು ಇವತ್ತು ಬಹುಮಾನ ವಿನ್ನರ್ ಅಂತಂದ್ರೆ ಗೆದ್ದವರಿಗೆ ಇಲ್ಲಿಂದ 60 ದಿನ ಸಮಯಾವಕಾಶ ಇರುತ್ತೆ. 60 ದಿನದಲ್ಲಿ ಅವರಿಗೆ ನಾವು ಕೊಡುತ್ತಂತ ಕೆಲಸ ಮಾಡ್ತೀವಿ. ಕೆಲವೊಬ್ರು ಗ್ರಾಹಕರು ಏನ್ ಮಾಡ್ತಾರೆ, ಬಹುಮಾನ ಗೆದ್ದ ತಕ್ಷಣನೇ ಮಾರನೇ ದಿನ ಬರ್ತಾರೆ. ಅವರು ಕಂಡೀಷನ್ಸ್ ಪ್ರಕಾರ ವೆಹಿಕಲ್ಸ್ನವರು ಅವ್ರಿಗೆ ನಾವು ಏನೇನು ಕೊಡೋದಿರ್ತತಿ, ಅವ್ರು ನಮಗೆ ಏನೇನು ಡಾಕ್ಯುಮೆಂಟ್ ಕೊಡೋದು ರಿಜಿಸ್ಟ್ರೇಷನ್ಗೆ ಅದಕ್ಕೆಲ್ಲ ಕೇಳೋದಿರ್ತತಿ. ಮುಗೀತು. ಅದು ಮುಗಿದ್ಮೇಲೆ ನಮಗೆ ಟಾರ್ಚರ್ ಮಾಡಬಾರ್ದು. ನಮಗೆ 60 ದಿನ ಸಮಯಾವಕಾಶ ಇರ್ತತಿ. ನಾವು ಇಲ್ಲಿವರೆಗೆ 60 ದಿನದವರೆಗೆ ಯಾರಿಗೂ ಬಿಟ್ಟಿಲ್ಲ. ಕೆಲವೇ ದಿನದಲ್ಲಿ ಕೊಡ್ತೀವಿ, 1 ತಿಂಗಳದೊಳಗಡೆ. ಆದರೆ ನೀವು ಐತಲ್ಲ ನಮಗೆ ಕೊಡೋ ಟಾರ್ಚರ್ ಐತಲ್ಲ ತುಂಬಾ ತೊಂದರೆ ಕೊಡ್ತೀವಿ. ನೀವು ಕಂಡೀಷನ್ಸ್ಗಳು ಓದ್ಕೊಳ್ರಿ ಮೊದಲ. ಈಗ ಹೆಂಗೆ ಇದಕ್ಕೆ ಮೊದಲನೇ ಸೀಸನ್ಗೆ ಹೆಂಗೆ ನಮಗೆ ಸಹಕಾರ ಕೊಟ್ಟಿರಿ, 2ನೇದಕ್ಕೂ ಹಂಗೆ ಸಹಕಾರ ಕೊಡ್ರಿ. ಕೇವಲ 500 ರೂಪಾಯಿ ಪ್ರತಿ ತಿಂಗಳು. ಇದರಲ್ಲಿ ಯಾವ ಪ್ರಾಡಕ್ಟ್ ಇದಾವೆ ಅದೇ ರೀತಿ ಪ್ರಾಡಕ್ಟ್ಗಳು ಇದಾವೆ. ಅತಿ ಹೆಚ್ಚಿನ ಪ್ರಾಡಕ್ಟ್ಗಳು ರೈತರಿಗೆ, ಮಧ್ಯಮ ವರ್ಗದವರಿಗೆ, ದುಡಿಯುವ ವರ್ಗದವರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಾಡಕ್ಟ್ಗಳು ಈ ಸರಿ ನಮ್ಮ ಸಾರಿ ಇಟ್ಟಿದ್ದಾರೆ ಪ್ಲಾನ್ ಮಾಡಿ. ABS ಗ್ರಾಹಕರು, ನಿಮ್ಮ ಸಂಬಂಧಿಕರು, ನಿಮ್ಮ ಮನೆಯಲ್ಲಿ ದುಡ್ಕೊಂಡು ತಿಂತಕ್ಕಂಥವ್ರು, ರೈತರು, ಟ್ರ್ಯಾಕ್ಟರ್ ಡ್ರೈವರ್ಗಳು, ಆಟೋ ಚಾಲಕರು, ಟಾಟಾ AC ನಡೆಸ್ತಕ್ಕಂಥವ್ರು. ಕೆಲವೊಬ್ಬರ ಹತ್ರ ಟಾಟಾ AC ತಗೊಳಕ್ ಅನ್ಸಿರುತ್ತೆ, ಆದರೆ ಅವರಿಗೆ ತಗೊಳ್ಳಿಕ್ಕೆ ಹಣದ ಇದು ಇರೋದಿಲ್ಲ. ಹಾಗಾಗಿ ಅಂಥವ್ರಿಗೋಸ್ಕರ ನಾವು ಇದು ಪ್ರತಿಯೊಬ್ಬರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಪ್ರತಿ ಮಧ್ಯಮ ವರ್ಗದವರು, ಬಡವರಿಗೆ ಪ್ರತಿಯೊಬ್ಬರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ನೋಡಿ ಅವರಿಗೆ ಇವು ಇಟ್ಟಿದ್ದೀವಿ ವೆಹಿಕಲ್ಸ್ಗಳು. ದಯವಿಟ್ಟು ನೀವು ಹೆಂಗೆ ಈ ರೀತಿ ಇದು ನೋಡ್ತಾ ಇದ್ದೀರಿ, ಚೆನ್ನಾಗಿದೆ, 2ನೇ ಇದರಲ್ಲಿ ನೀವು ಹಾಕೊಂಡ್ರಿ ಅಂತ ಅವ್ರಿಗೆ ಅನುಕೂಲ ಮಾಡ್ರಿ. ಅವ್ರವ್ರ ಅದೃಷ್ಟ ಬಂದರೂ ಬರ್ಬೋದು, ಕಡ್ಡಾಯ ಏನಿಲ್ಲ. ನೀವು ಹಾಕಿದ್ರೆ ಪ್ರಾಡಕ್ಟ್ ಗೆದ್ರೆ ನಿಮಗೆ ಲಾಭ. ಬಟ್ ನನ್ನ ಹೇಳೋ ಕರ್ತವ್ಯ ಅನುಕೂಲ ಆಗಲಿ ಅಂತ ಹೇಳಿ ಅದನ್ನು ನಮಗೆ ಸಹಕಾರ ಕೊಡ್ರಿ. ಆಮೇಲೆ ಕೆಲವೊಬ್ರು ನಾವು ವೆಹಿಕಲ್ಸ್ಗಳು ಪಡಿಸ್ಬೇಕಾದ್ರೆ 1ನೇ ತಿಂಗಳಿಂದ 6ನೇ ತಿಂಗಳವರೆಗೆ ಒಬ್ಬರು ಮಾತ್ರ ವೆಹಿಕಲ್ ಅಲ್ಲಿ ನಾವು ಹೇಳ್ದಂಗೆ ಆಯ್ತು ಹಿಂಗಂತ ರೂಲ್ಸ್ ಪ್ರಕಾರ ನಡೆದುಕೊಂಡ್ರು. ಕೆಲವೊಬ್ರು ವೆಹಿಕಲ್ಸ್ ತಗೊಂಡಾರು ನಮಗೆ ಬಹಳ
ಇದು ಮಾಡಿದ್ರು. ನಾವು ಅದು ಯಾಕೆ ಇದು ಯಾಕೆ ಕಂಡೀಷನ್ಸ್ ಅಲ್ಲಿ ಎಲ್ಲಾ ರೀತಿಯ ಕಂಡೀಷನ್ಸ್ಗಳು ಹಾಕಿದ್ದೀವಿ. ನಾವು ಕಂಡೀಷನ್ಸ್ ಪ್ರಕಾರನೇ ಕೊಡ್ತೀವಿ. ಆ ಕಂಡೀಷನ್ಸ್ ಓದ್ಕೊಂಡು ಕಂಡೀಷನ್ಸ್ ಪ್ರಕಾರ ನೀವು ನಡ್ಕೊಂಡ್ರೆ ನಮಗೆ ಅನುಕೂಲ, ನಾವು ನಿಮಗೆ ಇದು ಮಾಡ್ಕೊಂಡ್ರೆ ನಿಮಗೆ ಅನುಕೂಲ. ಇದು ಮಾಡ್ಬೇಕಂತ ಎಲ್ಲರಲ್ಲಿ ವಿನಂತಿ. ಈಗ ಸಮಯ ತುಂಬಾ ಆಗಿದೆ. ನಾನು ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಅವಕಾಶ ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಸಹ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ನನ್ನ ಈ ವೇದಿಕೆಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಈ 7ನೇ ಡ್ರಾ ಮತ್ತು ಸದಸ್ಯರು ಮತ್ತು ಪ್ರಾಡಕ್ಟ್ಗಳ ಬಗ್ಗೆ ಕುರಿತು ಮಾತಾಡತಕ್ಕಂಥ ಶಂಷದ್ ಬೇಗಂ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ಫೆಬ್ರವರಿ 14, 2019 ಪುಲ್ವಾಮಾ ದಾಳಿ ಎಲ್ಲರಿಗೂ ನೆನಪಿದೆ, ಬ್ಲ್ಯಾಕ್ ಡೇ. ಅದರ ಕುರಿತು ನಮ್ಮ ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ ವತಿಯಿಂದ 1-2 ನಿಮಿಷ ಮೌನಾಚರಣೆಯನ್ನು ಆಚರಿಸೋಣ ಎಂದು ಕೇಳುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮ ಎಲ್ಲರೂ ಕುತೂಹಲದಿಂದ ಕಾಯುತ್ತಿರ್ತಕ್ಕಂಥ ಕಾರ್ಯಕ್ರಮ, ಅದನ್ನ ನೆರವೇರಿಸಿಕೊಡಲು ನಮ್ಮ ಬಾಬು ಸರ್ ಅವರು ಬಂದು ನೆರವೇರಿಸಿಕೊಡಬೇಕು. ಅದೇ ರೀತಿಯಾಗಿ ಲೈವ್ ಅಲ್ಲಿ ನೋಡ್ತಾ ಇದ್ದೀರಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕಳಿಸಿದ್ದೀವಿ ವಿಡಿಯೋನ. ಯಾರ ನಂಬರ್ ಇಲ್ಲ, ಈಗ ಇನ್ನು 1 ನಿಮಿಷದ ಒಳಗಾಗಿ ಹೇಳಿ ತೋರಿಸ್ತೀವಿ. ಈಗ ಕಾಯಿನ್ ಅನ್ನು ತೆಗೆಯೋ ಸಮಯ ಆಗಿದೆ. ಲೈವ್ ಬರ್ತಾ ಇದೆ, ಲೈವ್ ಅಲ್ಲಿ ನೋಡಿ. ಬಾಬು ಸರ್ಗೆ ಸ್ವಾಗತ ಕೋರುತ್ತಾ ನಾನು ವಿರಾಮ ತಗೊಳ್ತೀನಿ. ಬಹುಮಾನ ವಿತರಣೆ. ವಂಡಾ ಸೈನ್ ಬೈಕ್ ದೊಡ್ಡಸಪ್ಪ ದಶಮಪುರ್ ಅವರಿಗೆ ನಮ್ಮ ಕಂಪನಿ ಕಡೆಯಿಂದ ಡೈರೆಕ್ಟರ್ ಶಂಷದ್ ಬೇಗಂ ಮತ್ತು ಅತಿಥಿಗಳ ಮುಖಾಂತರ ಕೀ ಕೊಡುವ ಮುಖಾಂತರ ಬಹುಮಾನ. ಬನ್ನಿ ಮ್ಯಾನೇಜರ್, ಕೀ ಏನಿದೆ ಒಂದು ಕೀ ಅಣ್ಣ, ಬೈಕ್ ಕೀ. ಮಹೇಶ್ ನಿಮ್ಮ ಫೋಟೋ ಇದ್ದಾರ? Sorry, sir. Smile. ಎರಡನೇ ಬೈಕ್ ಗೋಲ್ಡ್ ವಿನ್ನರ್, ಬಂಗಾರದ ವಿಜೇತರು 6ನೇ ತಿಂಗಳು. ಅಣ್ಣ ಬಹುಮಾನ ವಿತರಣೆ ಫೋಟೋ ಮಲಬಾರ್ ಗೋಲ್ಡ್ ಕಪ್ಪಿದ್ದು. ಸರ್ ಅದರಲ್ಲಿ ಏನಾದರೂ ಡೌಟ್ ಇದ್ರೆ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ಹಾಂ Okay. ಸರ್ ಅದರಲ್ಲಿ ಏನಾದರೂ ಚೆಕ್ ಮಾಡಿ ನಾವು ಇದ್ದಾರಲ್ಲ ಅಲ್ವಾ ಸರ್? ಹಾಂ ಹೇಳಿ ಸರ್, ಹೌದು ತಾನೆ? ನಿಮ್ಮ ಒಂದು 2 ಅನಿಸಿಕೆ ಮಾತು.
ಇದೆ, ಬಿಲ್ ಇದೆ ಸರ್. ಹೆಚ್ಚಿಗೆ ಇದ್ರೆ ಫೋನ್ ಮಾಡಿ. ನಾವು ಕೊಡೋದಾದ್ರೆ ನಾವು ಕೊಡೋದ್ರೆ ನಾವು ಕೊಡ್ತೀವಿ, ನೀವು ಕೊಡೋದು ನೀವು ಕೊಡ್ತೀವಿ. ಓಕೆನಾ? ಆಮೇಲೆ ಇನ್ನು 3 ಜನ ಬೋರ್ಡ್ ಇದ್ದಾರೆ. ಅವರು ನಮ್ಮ ಕೊಟ್ಟೂರು ಆಫೀಸಲ್ಲಿ ಬಹುಮಾನ ತಗೊಂತಾರಂತೆ. ಯಾಕಂದ್ರೆ ಕೊಟ್ಟೂರವರು ಕೊಟ್ಟೂರು 50,000 ಟ್ಯಾಂಕ್ ಬಂದಿದೆ. ಬರೀತಪ್ಪ, ಅಮೌಂಟ್ ಬರೀತಿ. ಸರ್ 4,000 ಲೇಬಲ್ ನೋಡಿ ಸರ್. ನೋಡಿ ಇಲ್ಲಿ ಲೈವಲ್ಲಿ ಇಟ್ಟಿದ್ದೀವಿ ಈಗ. ಸರ್ ಲೈವಲ್ ಇದೆ ನೋಡಿ ಸರ್, ಲೈವಲ್ ಇದೆ ನೋಡಿ ನಂಬರ್ 4,619. ಸರ್ ಹೇಳಿ ಸರ್, ಲೈವ್ ನೋಡಿ, ಲೈವ್ ಅಲ್ಲಿ ತೋರಿಸಿ ಜೂಮ್ ಮಾಡಿ ನೋಡಿ ಸರ್. ನಿಮ್ಮ ನಂಬರ್ ಜೂಮ್ ಮಾಡಿ ಲೈವ್ ನೋಡಿ ಸರ್. ಲೈವ್ ಅಲ್ಲಿ ಇದ್ದಾರೆ ಇವಾಗ. ಅದರಲ್ಲಿ ನೋಡಿ ಸರ್, ಅದರಲ್ಲಿ ಬ್ಯಾಕ್ ಲೈವ್ ಅಲ್ಲಿ ನೋಡಿ. ಸರ್ ಹಾಕಿರಿ ಸರ್, ನೋಡಿ ಆಯ್ತಾ? ಸ್ಟಾರ್ಟ್ ಮಾಡೋಣ ಬನ್ನಿ. 1ನೇ ಬಹುಮಾನ 7,000 ರೂಪಾಯಿನಲ್ಲಿ 1 ಡೇ I-20 ಕಾರ್. ಯಾರಿಗುಂಟು ಯಾರಿಗೆಲ್ಲ? ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ 7ನೇ ಹೀರೋ ಯಾರಾಗ್ತಾರ ಗೊತ್ತಿಲ್ಲ. ಯಾರಾದ್ರೂ ಬರ್ತೀರಾ? ಬಾಕ್ಸಲ್ಲಿ ಏನಾದ್ರು ಇದೆ ಅಂತ ಹೇಳ್ಬಿಟ್ಟು ಖಾಲಿ ಬಾಕ್ಸ್ ಇದೆ, ಬನ್ನಿ ಸರ್, ಬಂದು ಚೆಕ್ ಮಾಡ್ಬೋದು. ಮತ್ತೆ ಕೈನ್ಸಿಟ್ಟವ್ರೇನೋ ನಂಬರ್ ಬಹುಮಾನ ಸೈಡಿಗಿದೆ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಬಂದು ಮಾಡ್ಬೋದು. ಸೈಡಿಗಿದ್ದಾರೆ, ಅಲ್ಲಿದ್ದಾರೆ, ಅದೇ ತೆಗೆದ್ಬಿಟ್ರು, ಹಾಗೆ ಹೀಗೆ ಊಹೋಗಳಿಲ್ಲ. ಏನೇ ಇದ್ರು ಡೈರೆಕ್ಟ್ ಆಗಿರಬೇಕು. ಕಂಪನಿ ಪ್ರಾಪ್ತಿ ಆಗಿದೆ. ಇದೇ ಇದರಲ್ಲಿ 24 ತಿಂಗಳಲ್ಲ, 24 ಕಂಪನಿ ಲೈಫ್ ಟೈಮ್ ಎಂಟೈರ್ ಕರ್ನಾಟಕದಲ್ಲಿ ಬ್ರಾಂಚ್ ಓಪನ್ ಮಾಡ್ತಾ ಇದೀವಿ. ಇನ್ನೇ 4 ತಾಲೂಕು ಬ್ರಾಂಚ್ ಓಪನ್ ಆಗಿದೆ. ಅದಾದ ನಂತರ ಗುಲ್ಬರ್ಗ ಮತ್ತು ರಾಯಚೂರು. ತಿಂಗಳು ಬಂಪರ್ ಡ್ರಾ, ಲಕ್ಕಿ ಡ್ರಾ, ಯಾರಿಗುಂಟು ಯಾರಿಗಿಲ್ಲ. 7,000 ರೂಪಾಯಿದಲ್ಲಿ 1 ಡೇ ಕಾರ್ ಕೂಡ ಬಂದಿದೆ ಹೊರಗಡೆ. ಕಳೆದು ಬಿಟ್ಟು ಕೈಸು ಅದೃಷ್ಟ ಯಾರಿಗಿದೆ? ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಹಾಶಿವರಾತ್ರಿ, ಶಿವನ ಆಶೀರ್ವಾದ ಯಾರ ಮೇಲೆ ಇದೆ ಗೊತ್ತಿಲ್ಲ. ಒಂದು ಸ್ವಲ್ಪ ಇರು. ಅದು ಏನೋ ಹೇಳ್ತಾರೆ. ಎಲ್ಲ ಬಿಟ್ಟಿಂಗ್ ಅಂತ ಬಿಡಿ ಸರ್, ಬಿಡ್ತಾವ ಕೈಗೆ. ಆಯ್ತಾ? ಇವು ಎರಡು ಹಿಂಗೆ ಕ್ಲಾಸ್ಗೆ ಹಾಕ್ಬಿಟ್ರೆ ತಗೊಂಡು ಮಹಾಶಿವರಾತ್ರಿ ಶಿವನ ಆಶೀರ್ವಾದ ಯಾರ ಮೇಲೆ ಇದೆಯೋ ಶಿವನ ಜ್ಞಾನ ಮಾಡ್ತಾ ಇರಿ. ಮೊದಲನೇ ಬಹುಮಾನ 7,000 ರೂಪಾಯಿನಲ್ಲಿ 1 ಡೇ ಕಾರ್ I-20, ಒಳ್ಳೆ ಕಾರ್ ಇದೆ. ನವೀನ ಬರ್ತಾನೆ. ನಮ್ಮ ಅತಿಥಿಗಳು ಯಾರು ಇದ್ದಾಗಲ್ಲ, ಯಾರು ಬರ್ತಿರ್ತಾರೆ ಅವರೇ ಬರ್ಬೋದು, ಯಾರು ಬರ್ತಾರೆ ಅವರೇ ಬರ್ಬೋದು. ಇಲ್ಲ ಇಲ್ಲ ಇಲ್ಲ, ಅತಿಥಿಗಳ ಮುಖಾಂತರ ಇಲ್ಲ. ಯಾಕಂತಂದ್ರೆ ಕೆಲವು ಮೆಸೇಜ್
ಬಂದಿದೆ, ಅತಿಥಿಗಳು ಅವ್ರಿಗೆ ಹೇಳಿರ್ತಾರೆ ಹಾಗೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಇಂದ ಚೇಂಜ್ ಮಾಡ್ಬಿಟ್ಟಿದ್ದೀವಿ. ಹಾಗಾಗಿ ನೋಡಿ ಮಿಕ್ಸಿಂಗ್ ಮಾಡಿ ಸರ್, ಆರಾಮಾಗಿ ಮಾಡಿ ನೋಡಿ ಸರ್, ರೊಟೇಷನ್ ಆಗ್ತಾ ಇದೆಯೋ ನೀವು ಯಾರ ಹೇಳಿದ್ರು ಒತ್ತೆ ಕಲ್ಕೊಳ್ಳುತ್ತೆ ಆಗಿರುತ್ತೆ, ಆ ಕಡೆ ಇಲ್ಲ ಈ ಕಡೆ ಇಲ್ಲ. ಮೊದಲನೇ ಬಂಪರ್ ಪ್ರಮಾಣ 7ನೇ ತಿಂಗಳು ಅದ್ಭುತ, ಯಾರಿಗಿಲ್ಲ ಯಾರಿಗಿಲ್ಲ. ಮೊದಲನೇ ಬಂಪರ್ ಪ್ರಮಾಣ ಯಾರು ಬರ್ತೀರಾ ಸರ್? ಬನ್ನಿ 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 ಮೇಲೆ ಬನ್ನಿ ಬನ್ನಿ ಬನ್ನಿ. ಆಯ್ತು, ಮೊದಲನೇ ಸಂದರ್ಭವನ್ನ 7ನೇ ತಿಂಗಳಲ್ಲಿ ಮಹಿಳೆಯರು ಬಂದು ತೆಗೆದಿದ್ದಾರೆ. ಕಾಯಿನ್ ಬಂದ್ಕೊಡಿ, ಇಲ್ಲಿ ವಿಡಿಯೋ ತೋರಿಸ್ಬೇಕು, ಆಮೇಲೆ ಅಲ್ಲಿ ತಗೊಂಡು ಇಲ್ಲಿ ನೋಡಲ್ಲಿ ಅಲ್ಲಿ ಕಾಯಿ ನಿಲ್ಸ್ಕೊಂಡು ನಮಗೊಂದು ಸಲ ಇವ್ರಿಗೊಂದು ಸಲ ತೋರಿಸಿ ಅಲ್ಲಿಗೆ ಇಡ್ಬೇಕು. $4,319 ಮೊದಲನೇ ಬಂಪರ್ ಬಹುಮಾನ 4,319 4,319 4,319 ಬಂಪರ್ ಬಹುಮಾನ 4,000 ಇನಾಯತುಲ್ಲಾ ಯಾವ್ದಪ್ಪ? ಇನಾಯತುಲ್ಲಾ ಅಂತಿ. ಅಣ್ಣ ಬ್ರೇಕ್ ಸ್ವಲ್ಪ ಕಮ್ಮಿ ಐತಿ. ಇನಾಯತುಲ್ಲಾ ಅಂತಿ ಮೊದಲನೇ ಬಂಪರ್ ಡ್ರಾ. ಅದೃಷ್ಟ ಯಾರಿಗುಂಟು ಯಾರಿಗೆಲ್ಲ ಬೈತು. ಇವಾಗ 2ನೇ ಬಹುಮಾನ ಗೋಲ್ಡ್ ಅಲ್ಲ, ಗೋಲ್ಡ್ ಇರೋದಲ್ಲ, ಗೋಲ್ಡ್ 4 ಜನಕ್ಕೆ 75,000 ರೂಪಾಯಿ ಗೋಲ್ಡ್. 4 ಜನಕ್ಕೆ 75,000 ರೂಪಾಯಿ ಗೋಲ್ಡ್. ಮೊದಲನೇ ಗೋಲ್ಡ್ ಇರಿಸಿ ವಿಜಯ್. ಬಂಗಾರದ ಬಿಲ್ಲರು ಒಂದೇ ತೆಗಿಬೇಕು. 3,335 ಮೊದಲನೇ ಗೋಲ್ಡ್ ವಿನ್ನರು. 3,335 ಮೊದಲನೇ ಗೋಲ್ಡ್ ವಿನ್ನರ್. ತಗೊಳ್ಳಿ ಸರ್. 3,300
$3,335 ಮೊದಲನೇ ಗೋಲ್ಡ್ ವಿನ್ನರ್. ಟೋಟಲ್ ಒಬ್ಬ SK ಪರಶುರಾಮ್ ಎಡ್ರಾನಹಳ್ಳಿ, ದುರ್ಗಿ ಮಾತೆ ಎಡ್ರಾನಹಳ್ಳಿ ತೊಂದರೆ ಬದಲು. $3,335 ಎಡ್ರಾನಹಳ್ಳಿ ಮೊದಲನೇ ಬಂಪರ್ ಬಹುಮಾನ. ಕೈಂತರಿಗೆ ಆಗ್ತೀರಾ? ಬನ್ನಿ ಸರ್, ಗೋಲ್ಡ್ ವಿನ್ನರ್ ಬನ್ನಿ ಬನ್ನಿ. ಬನ್ನಿ $430 ಎರಡನೇ ಗೋಲ್ಡ್ ವಿನ್ನರ್. 430 ಗೋಲ್ಡ್ ವಿನ್ನರ್. ಕಾರ್ ವಿನ್ನರ್ ವಿನಾಯಕ್ ಹಂತಿ ಅವರು ಬಂದಿದ್ದಾರೆ. ಕಂಗ್ರಾಚುಲೇಷನ್. ABS ಡ್ರೀಮ್ ಇಂಡಿಯಾ ಗ್ರೂಪ್ ಕಂಪನಿಯಿಂದ ಅಭಿನಂದನೆಗಳು. 430 ವಿಶಾಲಾಕ್ಷಿ ಇದೆ. ವಿಶಾಲಾಕ್ಷಿ ಹಿರೇಗಡನಹಳ್ಳಿ 430 ಎರಡನೇ ಗೋಲ್ಡ್ ವಿನ್ನರ್. ಈಗ ಮೂರನೇ ಗೋಲ್ಡ್ ವಿನ್ನರ್ ಯಾರು ಬರ್ತೀರಾ? ಬೇಡ ಬನ್ನಿ. ಮೂರನೇ ಗೋಲ್ಡ್ ವಿನ್ನರ್ ಸ್ವಲ್ಪ ಅಲ್ಲಾಡಿ ತೆಗಿಯಮ್ಮ, ಒಂದು ತೆಗಿರಿ. ಮೂರನೇ ಗೋಲ್ಡ್ ವಿನ್ನರು 370 ಮೂರನೇ ಗೋಲ್ಡ್ ವಿನ್ನರ್ 370 ಸಂತೋಷ್ ಬಳ್ಳಾರಿ. 370 ಸಂತೋಷ್ ಬಳ್ಳಾರಿ. ಈಗ ಕೊನೆಯದಾಗಿ ನಾಲ್ಕನೇ ಗೋಲ್ಡ್ ವಿನ್ನರ್ ಯಾರು ಬರ್ತೀರಾ ಸರ್? ನಾಲ್ಕನೇ ಗೋಲ್ಡ್ ವಿನ್ನರ್ $3,828 ನಾಲ್ಕನೇ ಗೋಲ್ಡ್ ವಿನ್ನರ್. 3,828 ಇನ್ನೇನು ಕಾರ್ ಆಯ್ತು, ಗೋಲ್ಡ್ ಆಯ್ತು. ತನುಜ ಹಂಪಿ ಉತ್ಸವಗಳ ಬಗ್ಗೆ ಹಂಪಿ ಅವರು ಗೆದ್ದಿದ್ದಾರೆ. ತನುಜ ಈಗ ABS ಸ್ಪೆಷಲ್ ಗಿಫ್ಟ್ ಏನಪ್ಪ? 50 ಜನಕ್ಕೆ ABS ಸ್ಪೆಷಲ್ ಗಿಫ್ಟ್. ಬನ್ನಿ ಸರ್, ಯಾರು ಬರ್ತೀರಾ? 50 ಕಿವಿ ತೆಗಿಬೇಕು, ಒಬ್ಬೊಬ್ಬರಾಗಿ ಬನ್ನಿ. ಅಣ್ಣ ಬನ್ನಿ ಅಣ್ಣ, ಯಾಕ ಬಂದ್ರಲ್ಲ ಬಾ ಅಣ್ಣ, ಬನ್ರಿ ಬನ್ರಿ, ಬೇಡ
ಚಾನಲ್ ಅಂತ ಗೊತ್ತಿಲ್ಲ ಬಂದಿದೆ. ಹಲೋ ಹತ್ತು ತೆಗಿಬೇಕು, ಒಂದು ತೆಗಿ, 10 ತೆಗೆದ್ರೆ ಏನಿದೆ 1992 ಸ್ಪೆಷಲ್ ಗಿಫ್ಟ್ 10 ತೆಗಿಬೇಕಣ್ಣ. ಹಾ 1318 1318 5111 5471 4276 3434 ಬನ್ನಿ, ಇನ್ನೊಬ್ರು, ಇನ್ನ 3 ಬರ್ಬೇಕು. ಸ್ಪೆಷಲ್ ಗಿಫ್ಟ್ ಬನ್ನಿ ಸರ್, ಯಾರು ಬನ್ನಿ. ಒಂದೇ ಸರ್ ಬರಲಿ ಖುಷಿ ತಿಳಿಸಿ. 1315 1315
ಸಾವಿರದ ಒಂಬೈನೂರ ಎಪ್ಪತ್ತೊಂದು 457 4095 874 ಸರ್ ಬನ್ನಿ ನೆಕ್ಸ್ಟ್ ನೀವೇ ತೆಗೆದ್ರಿ ಬನ್ನಿ ಕಳಿಸ್ತೀನಿ ನೀವೇ ತೆಗೆದ್ರಿ ಬನ್ನಿ ಸರ್ ನೀವೇ ತೆಗೀರಿ ನೆಕ್ಸ್ಟ್ ಬನ್ನಿ ಹತ್ತತ್ತು ಸರ್ 50 ಜನಕ್ಕೆ ತೆಗಿಬೇಕಲ್ಲ ಹಂಗಾಗಿ 896 2780 ಬನ್ನಿ ಸರ್ ಯಾರು ಬರ್ತೀರಾ ಬನ್ನಿ ಅವರ ವಾಸ್ಯ ಬನ್ನಿ
832. 3832. 3505. 3505. ನಾಲ್ಕು ಸಾವಿರದ ಏಳ್ನೂರ ಐದು. ಬನ್ನಿ ಸರ್, ಯಾರ ಹತ್ರ ಇವಾಗ ಬನ್ನಿ ಕಣ್ರಿ. ಬಾಣ ಅನ್ಸಿಯಾಣ ಬಾ. ಬಾಣ ಬನ್ನಿ ಬಾ. ನಿಮ್ಮೂರಿಗೆ ಕಾರ ಬಂದು ಬಾ, ಖುಷಿಯಿಂದ ಬಾ. ನಿಮ್ಮೂರಿಗೆ ಕಾರ ಬಂದು ಖುಷಿ ಪಡೋದು ಅನ್ಸಿ ಆರಾಮಾಗಿ. 3727. 3727. 3727. 3657. ಹೌದಾ? 1657. 1657. 1657. 418. 418. 418. 2213. 2213. 2213. 5813. 5813. 5813. 2719. 2719. 2719. 2047. 2047. 3560. 3560. 3560. 4188. 4188. 1935. 1935. ಎಷ್ಟದು? 40. ಇನ್ನು 10. ಬನ್ನಿ ಸರ್, ಯಾರು ಬರ್ತೀರಾ? ಬನ್ನಿ ಅಣ್ಣ. ಖುಷಿ ನಿಮ್ಗೆ ಬರ್ತಾ ಇರಬೇಕು, ಬೇಗ ಬೇಗ ಮುಗಿತು ನಮ್ಮನ್ನು. ಮಹಾಶಿವರಾತ್ರಿ ಹಬ್ಬ, ಶಿವನ ಆಶೀರ್ವಾದ ಅನಿಸಿಕೆಗೆ ಹೋಗ್ಬಿಟ್ಟಿದೆ. ಬಂಗಾರ ತೆಗೆಯೋಣ, ತೆಗೆಯೋಣ. 2307. 2307. 2307. 2307. 6092. 6092. 2015. 2015. 2015. 4050. 4050. 4050. 4050.
3009 3009 1474 143 4128 5415 ಮುಗಿತಾ ಫೈನಲ್ ಓಕೆ ಶಿವನ ಆಶೀರ್ವಾದ ಅದೃಷ್ಟದ ಬಹುಮಾನ ಯಾರಿಗೆ ಬೇಕು ಹಂಸಿ ಬಂಗಾರ ಹಂಪಿ ಹಿರಗೊಂಡನಹಳ್ಳಿ ಹಂಪಿ ವಿಶಾಲಾಕ್ಷಿ ಸಂತೋಷ್ ತನೋಜ್ ಶಿವರಾತ್ರಿ ಹಬ್ಬದ ವಿಶೇಷ ವಿನ್ಯಾಸಗಳು ಕಂಪನಿಯಿಂದ ಬನ್ನಿ ಮಾತಾಡಿ ಮುಗಿಸ್ಬಿಡಿ ಕಾರ್ಯಕ್ರಮ ಗಾಡಿ ಬಂದಿದ್ದೆ ಒಂದು ಗಾಡಿ ಕಾಲ ಫೋಟೋ ಗಿಡ ತಗೊಂಡು ಗಾಡಿ ಕಾಲ ಕೊಟ್ಟು ABS ಮೀಡಿಯಾ ಗ್ರೂಪ್ನ ಸದಸ್ಯರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಮುಂದಿನ ತಿಂಗಳು ಇದೇ ರೀತಿ ಯಶಸ್ವಿಯನ್ನಾಗಿ ಮಾಡಿಕೊಡ್ರಿ. ಆಮೇಲೆ 2ನೇ ಬಹುಮಾನ, 3ನೇ ಬಹುಮಾನ, 4ನೇ, 5ನೇ ಬಹುಮಾನ ಗೋಲ್ಡ್ ವಿಜೇತರು 4 ಜನ ಇದ್ದೀರಿ. ಅವರಿಗೂ ಸಹ ನಾನು ನಮ್ಮ ವೇದಿಕೆಯ ಮೂಲಕ ಅಭಿನಂದನೆಗಳು
ಜ್ಯೋತಿ, ಮನ್ನೂರ ಬೇಗಂ, ಆಮೇಲೆ ಯಾರು ಕಾವೇರಿ, ಸಂಧ್ಯಾ, ಮಾನಸ, ವಿನೋದ, ಅಹಮದ್, ನಮ್ಮ ABS ಕಂಪನಿಯ ಮೊದಲನೆಯ ಎಂಪ್ಲಾಯ್, ನಮ್ಮ ಕಂಪನಿಯ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೊದಲನೇ ಮಗ ಕಂಪನಿ ಮೊದಲನೇ ಮ್ಯಾನೇಜರ್, ಅವರಿಗೂ ಸಹ ತುಂಬಾ ಕೃತಜ್ಞತೆ ಸಲ್ಲಿಸಬೇಕು. ನಮಗೆ ಅಗಲಿ ಇರೋ ನಮ್ಮ ಜೊತೆಗೆ ನಿಂತು ಅವ್ರು ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಎಂಪ್ಲಾಯ್ಗಳು, ರವಿಕುಮಾರ್ ಅಂಬಭಟ್ ಅವರು ಸಹ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಹೇಳ್ಬೇಕಂದ್ರೆ ನನ್ನ ಗಂಡ ದಾದಾಪೀರ್ ಅವರು ಸಹ ನಮಗೆ ಹಗಲು ರಾತ್ರಿ ಸಹಕಾರ ಕೊಡ್ತಿದ್ದಾರೆ. ನನ್ನ ಚಿಕ್ಕಪ್ಪ ಪ್ರತಿಯೊಂದು ತಪ್ಪು, ಎಲ್ಲಾದ್ರೂ ಒಂದು ತಪ್ಪು ಕಂಡ್ರೆ ಬೇಗ ಐದಕ್ಕೆ ನೀವು ತಪ್ಪು ಮಾಡ್ತಾ ಇದ್ದೀರಿ, ತಪ್ಪಂತೂ ನಾವು ಮಾಡಿಲ್ಲ, ಅಲ್ಪ ಸ್ವಲ್ಪ ಏನಾದ್ರೂ ಅವ್ರಿಗೆ ಇದಾದಂದ್ರೆ ಸೂಕ್ಷ್ಮತೆಯಿಂದ ನೀವು ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಹೊಸಕೇರಿ ರಾಜಸ್ವಾಮಿ ಅವರಿಗೆ ಸಹ ಕೃತಜ್ಞತೆ ಸಲ್ಲಿಸ್ತೀನಿ. ಹೆಚ್ಚಿನ ಮಟ್ಟದಲ್ಲಿ ಪ್ರತಿಯೊಂದಕ್ಕೂ ಸಹಕಾರ ಕೊಡ್ತಕ್ಕಂಥ ನನ್ನ ಗಂಡ ದಾದಾಪೀರ್ಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಪ್ರತಿ ಹಳ್ಳಿಗಳಿಗೂ ಒಂದೊಂದ್ಸರಿ ಬಿಟ್ಟು ಮಾಡ್ತಾನೆ, ಮತ್ತೆ ಒಂದೊಂದ್ಸರಿ ಹೊಗಳ್ತಾನೆ, ಒಂದೊಂದ್ಸರಿ ಎಲ್ಲರಿಗೂ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾನೆ. ಆ ಅಪ್ಪನಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನನ್ನ ಮಗ ಮೊಹಮ್ಮದ್ ಮುಜಾಮಿಲ್ ಅವನು ಸಹ ಸಹಕಾರ ಕೊಡ್ತಾ ಇದ್ದಾನೆ, ಕಂಪ್ನಿ ಚೆನ್ನಾಗಿ ಬೆಳೆಯಲ್ಲ. ನನ್ನ ತಂಗಿ ಬಾಬಲಿ ಅವಳು ಸಹ ಸಹಕಾರ ಕೊಡ್ತಾ ಇದ್ದಾಳೆ. ಬಾಬು, ತಮ್ಮ ನಬಿ, ಎಲ್ಲರಿಗೂ ನನ್ನ ಕಂಪ್ನಿಯಿಂದ ಕೃತಜ್ಞತೆ ಸಲ್ಲಿಸ್ತೀನಿ. ಈ ಕಾರ್ಯಕ್ರಮ